ಬಂಕೀಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಪ್ರಮುಖ ರಾಜಕೀಯ ಬೆಳವಣಿಗೆ ಕಾಣಿಸ್ತಾ ಇದೆ. ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ರಿಲೀಸ್ ಆದ ಮಾಹಿತಿ ಪ್ರಕಾರ 13ನೇ ಸುತ್ತಿನ ಮತ ಎಣಿಕೆ ನಂತರ ಜನಸೂರಜ್ ಪಕ್ಷದ ಸಂಚಾಲಕ ಪ್ರಶಾಂತ್ ಕಿಶೋರ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ವಿರುದ್ಧ ನಿರ್ಣಾಯಕ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸಾಂಪ್ರದಾಯಿಕ ಬಿಜೆಪಿಯ ಭದ್ರಕೋಟೆ ಅಂತ ಪರಿಗಣಿಸಲಾದ ಬಂಕೀಪುರದಲ್ಲಿ ಪಿಕೆ ಮೊದಲ ಸುತ್ತಿನಿಂದ ನಿರಂತರವಾಗಿ ಮುನ್ನಡೆ ಸಾಧಿಸಿದ್ದಾರೆ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಇದರ ಮಧ್ಯೆ ರಾಷ್ಟ್ರೀಯ ಜನತಾದಳದ ಅಭ್ಯರ್ಥಿ ರೇಖಾ ಗುಪ್ತಾ ಸ್ಪರ್ಧೆಯಿಂದ ಸಂಪೂರ್ಣವಾಗಿ ಹೊರಗುಳಿದಿದ್ದಾರೆ. ಇದರಿಂದ ಈ ಭದ್ರಕೋಟೆಯಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 13ನೇ ಸುತ್ತಿನ ವೇಳೆಗೆ ಪ್ರಶಾಂತ್ ಕಿಶೋರ್ 26,113 ಮತಗಳನ್ನು ಗಳಿಸಿದ್ದಾರೆ. ಬಿಜೆಪಿಯ ನೀರಜ್ ಕುಮಾರ್ ಸಿನ್ಹಾ ಅವರನ್ನ 7,119 ಮತಗಳಿಂದ ಮುನ್ನಡೆಯಲಿದ್ದಾರೆ. ನೀರಜ್ ಕುಮಾರ್ ಸಿನ್ಹಾ 18,994 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮಧ್ಯೆ ಆರ್ಜೆಡಿಯ ರೇಖಾ ಗುಪ್ತಾ 3ನೇ ಸ್ಥಾನದಲ್ಲಿ ಹಿಂದುಳಿದಿದ್ದಾರೆ. ಆರ್ಜೆಡಿ ಮುಖ್ಯ ಸ್ಪರ್ಧೆಯಿಂದ ಸಂಪೂರ್ಣವಾಗಿ ಹೊರಗುಳಿದಿದೆ. ಈ ತ್ರಿಕೋನ ಸ್ಪರ್ಧೆ ಜನಸೂರಜ್ ಮತ್ತು ಬಿಜೆಪಿ ನಡುವಿನ ನಿಕಟ ಸ್ಪರ್ಧೆಯಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ವಿರೋಧ ಪಕ್ಷ ಆರ್ಜೆಡಿ ಅನಿಶ್ಚಿತ ಸ್ಥಾನದಲ್ಲಿದೆ. ದಶಕಗಳಿಂದ ಬಂಕೀಪುರ ವಿಧಾನಸಭಾ ಸ್ಥಾನ ಬಿಜೆಪಿಗೆ ಅಜೇಯ ಕೋಟೆ ಅಂತಾನೆ ಪರಿಗಣಿಸಲಾಗಿದೆ. ಬಿಜೆಪಿಯ ನಿತಿನ್ ನಬೀನ್ ರಾಜ್ಯಸಭೆಗೆ ಹೋದ ಮೇಲೆ ಈ ಸ್ಥಾನ ಖಾಲಿಯಾಯಿತು. ನಂತರ ಬಿಜೆಪಿ ಯುವ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಅವರನ್ನ ಕಣಕ್ಕಿಳಿಸಿತು. ಇಷ್ಟಾದರೂ ಬಿಜೆಪಿ ತಳಮಟ್ಟದ ಮತದಾರರ ಮನಸ್ಥಿತಿಯನ್ನ ತಪ್ಪಾಗಿ ಲೆಕ್ಕ ಹಾಕಿದೆ ಅಂತ ಅನ್ಸುತ್ತೆ. ತನ್ನ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡುವುದಕ್ಕೆ ಈ ನಗರ ಕ್ಷೇತ್ರವನ್ನ ಆಯ್ಕೆ ಮಾಡುವಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪರಿಶ್ರಮ ಫಲ ನೀಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಸ್ಥಳೀಯ ಮೇಲ್ಜಾತಿಯ ಮತದಾರರ ಅಸಮಾಧಾನ ಮತ್ತು ಯುವಕರಲ್ಲಿ ಬದಲಾವಣೆಯ ಬಯಕೆ ಒಟ್ಟಾಗಿ ಈ ದೊಡ್ಡ ಅಸಮಾಧಾನವನ್ನ ಸೃಷ್ಟಿ ಮಾಡಿವೆ ಅಂತಾನೆ ಹೇಳ್ಬಹುದು. ಸ್ಥಿರವಾದ ಮುನ್ನಡೆಯಿಂದ ಪಾಟ್ನಾದಲ್ಲಿ ಜನಸೂರಜ್ ಪಕ್ಷದ ಕಾರ್ಯಕರ್ತರಲ್ಲಿ ಭಾರಿ ಉತ್ಸಾಹ ಗರಿಗೆದರಿದೆ. ಸಂಭ್ರಮಾಚರಣೆಯ ವಾತಾವರಣ ಶುರುವಾಗಿದೆ. ಇದರ ಮಧ್ಯೆ ಮತ ಎಣಿಕೆ ಪ್ರಾರಂಭ ಆಗೋದಕ್ಕೂ ಮುಂಚೆನೇ 200 ಕಿಲೋಗ್ರಾಂಗಳಷ್ಟು ಲಡ್ಡುಗಳನ್ನು ತಯಾರಿಸುವ ಮೂಲಕ ಆಚರಣೆ ಮಾಡುವುದಕ್ಕೆ ಸಿದ್ಧತೆ ಮಾಡಿದ್ದ ಬಿಜೆಪಿ ಈಗ ನಿರಾಸೆಗೊಂಡಿದೆ. ಬಂಕೀಪುರ ಕ್ಷೇತ್ರದಲ್ಲಿ 31 ಸುತ್ತುಗಳ ಎಣಿಕೆ ನಡೆದಿದ್ರೂ 13ನೇ ಸುತ್ತಿನ ತನಕ ಪ್ರಶಾಂತ್ ಕಿಶೋರ್ ಅವರ ಸ್ಥಿರ ಮುನ್ನಡೆ ಬಿಹಾರ ರಾಜಕೀಯಕ್ಕೆ 3ನೇ ಆಯ್ಕೆ ಅದ್ಭುತ ಪ್ರವೇಶವನ್ನ ಮಾಡಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.